ಹಾಸನ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೇಮಾವತಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹರಿದು ಸಂಭವಿಸಿದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ಪಟ್ಟಣದ ಯಾಸಿನ್ ನಗರ ಸೇರಿದಂತೆ ವಿವಿಧೆಡೆ ನೀರು ಹರಿದು ಮನೆಗಳು ಜಲಾವೃತವಾಗಿರುವ ಸ್ಥಳಗಳಿಗೆ ಭೇಟಿ ನೀಡಿ ನಿವಾಸಿಗಳ ಅಹವಾಲುಗಳನ್ನು ಸ್ವೀಕರಿಸಿದರು. ಬಳಿಕ ಕಾಳಜಿ ಕೇಂದ್ರಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜಿತ್ ಸೇರಿದಂತೆ ಹಲವರು ಹಾಜರಿದ್ದರು. ಮಳೆ ಆಗ್ತಾ ಇದೆ. ಒಟ್ಟಾರೆ ರಾಜ್ಯದಲ್ಲಿ ಶೇಕಡ 28 ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ವಾಡಿಕೆಗಿಂತ ಶೇಕಡ 28 ಹೆಚ್ಚು ಮಳೆ ಆಗಿದೆ. ಇಲ್ಲಿಯವರೆಗೂ ಸಹ ನಮಗೆ ವಾಡಿಕೆ ಪ್ರಕಾರ ರಾಜ್ಯದಲ್ಲಿ ಆಗಬೇಕಾಗಿದ್ದಂತಹ ಮಳೆ 19 ಮಿಲಿಮೀಟರ್ ಆಗಬೇಕಾಗಿತ್ತು. ಈಗಾಗಲೇ ಸುಮಾರು 540 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಆಗಿದೆ. ಸೊ ವಾಡಿಕೆಗಿಂತ ಶೇಕಡ 25ರಷ್ಟು ಹೆಚ್ಚು ಮಳೆ ಆಗಿದೆ. ಕೆಲವು ಜಿಲ್ಲೆಗಳಲ್ಲಿ ಕಳೆದ 15 ದಿನಗಳಿಂದ ಮಳೆ ಕೊರತೆ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ವಿಜಯನಗರ ಜಿಲ್ಲೆ, ಇಂಥ ಕಡೆ ವಾಡಿಕೆಗಿಂತ ಬಹಳ ಕಡಿಮೆ ಮಳೆ ಆಗಿದೆ ಒಂದು 15-20 ದಿನದಿಂದ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಇದರ ಪ್ರಯುಕ್ತ ಎಲ್ಲ ಜಲಾಶಯಗಳಿಗೂ ಕೂಡ ನೀರಿನ ಒಳಹರಿವು ಪೂರ್ಣ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ನೀರು ಬಹುತೇಕ ಜಲಾಶಯಗಳು ತುಂಬಿದ್ದಾವೆ. ಕೆಲವು ಜಲಾಶಯಗಳು ಬಿಟ್ಟರೆ ಲಿಂಗನಮಕ್ಕಿ, ಸೂಪ ಮತ್ತು ಘಟಪ್ರಭಾ ಇಂಥದ್ದೊಂದು 3-4 ಬಿಟ್ಟರೆ ಬಹುತೇಕ ಜಲಾಶಯಗಳು ತುಂಬುವಂಥ ಹಂತದಲ್ಲಿದೆ. ಹಾಗಾಗಿ ಜಲಾಶಯಗಳಿಂದ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ನದಿಗೆ ಹರಿಸುವಂಥದ್ದು ಆಗ್ತಾ ಇದೆ. ಸೊ ಹಾಗಾಗಿ ಆ ನೀರು ಈಗ ಕೆಲವು ಕಡೆ ಕಾವೇರಿಯಲ್ಲಿ, ಮಂಡ್ಯದಲ್ಲಿ ಸುಮಾರು 1,20,000 ಹರಿತಾ ಇದೆ. ಮಂಡ್ಯ ಭಾಗದಲ್ಲಿ ಸೇರ್ಕೊಳ್ತದೆ, KRS ಸೇರ್ಕೊಳ್ತದೆ. ಹಾಗಾಗಿ ಅಲ್ಲಿ 1,00,000 ಮೇಲೆ ಕ್ಯೂಸೆಕ್ಸ್ ನೀರು ಹರಿತಾ ಇದೆ. ಕೃಷ್ಣೆ ನದಿಯಲ್ಲಿ ಸುಮಾರು 2.5-3 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನಾವು ನದಿಗೆ ಬಿಡ್ತಾ ಇದ್ದೇವೆ. ಆದರೆ ಕೃಷ್ಣೆಯಲ್ಲಿ 4-5-6 ಲಕ್ಷವರೆಗೂ ಬಿಡೋದಕ್ಕೆ ಅವಕಾಶ ಇದೆ. ಆದರೂ ಕೂಡ ನದಿಯಲ್ಲಿ ಹೆಚ್ಚು ಪ್ರಮಾಣ ನೀರು ಹರಿತಾ ಇರೋದ್ರಿಂದ ಕೆಲವು ಅಕ್ಕಪಕ್ಕದ ಪ್ರದೇಶಗಳಿಗೆ ನೀರು ನುಗ್ಗುವಂಥದ್ದು ರಾಜ್ಯದ ಅನೇಕ ಭಾಗಗಳಲ್ಲಿ ಆಗ್ತಾ ಇದೆ. ನಾವು ಎಲ್ಲ ಜಿಲ್ಲೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಎಲ್ಲೆಲ್ಲಿ ನೀರು ನುಗ್ಗುವಂಥ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ತಕ್ಷಣ ಜನಗಳಿಗೆ ಏನು ಅಗತ್ಯ ನೆರವಿದೆ ಅದನ್ನು ಕೊಡಬೇಕು ಅಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಸುಮಾರು ನಾವು ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರು ನುಗ್ಗಿದೆ ಅಂತ ಕಡೆ ಅಲ್ಲಿ ಆರೈಕೆ ಕೇಂದ್ರಗಳನ್ನು, ಯಾರಾದರೂ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಂಥ ಕಡೆ ಅವರಿಗೆ ಆರೈಕೆ ಕೇಂದ್ರಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸುಮಾರು 114 ಆರೈಕೆ ಕೇಂದ್ರಗಳನ್ನು ಎಲ್ಲ ಜಿಲ್ಲೆಗಳು ಸೇರಿಸಿ 114 ಆರೈಕೆ ಕೇಂದ್ರಗಳನ್ನು ಓಪನ್ ಮಾಡ್ತೇವೆ, ಕ್ಲೋಸು ಮಾಡ್ತೇವೆ. ಯಾಕಂದರೆ ಒಂದು 3 ದಿನ ನೀರು ಬಂದಾಗ ಅದನ್ನ ಯೂಸ್ ಮಾಡ್ತಾರೆ, ಉಳಿದ ಟೈಮಲ್ಲಿ ಅದನ್ನು ಕ್ಲೋಸ್ ಮಾಡ್ತೇವೆ. ಯಾವುದೇ ದಿನ ತಗೊಂಡ್ರೆ ಒಂದು 400-800 ಜನ ನಮ್ಮ ಆರೈಕೆ ಕೇಂದ್ರಗಳಿಗೆ ಬಂದು, ಕಾಳಜಿ ಕೇಂದ್ರಗಳಿಗೆ ಬಂದು ಅಲ್ಲಿ ವಸತಿ ಊಟ ಮಾಡ್ತಾ ಇದ್ದಾರೆ. ನೀರು ತಗ್ಗಿದ ಮೇಲೆ ಅವರು ವಾಪಸ್ಸು ಮನೆಗೆ ಹೋಗುವಂಥದ್ದು ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಸುಮಾರು 600 ಮನೆ ಬಿದ್ದಿದ್ದಾವೆ, 600 ಮನೆಗಳು ಬಿದ್ದಿದ್ದಾವೆ. ಅದು ಹಾಸನ ಜಿಲ್ಲೆಯಲ್ಲಿ ಸುಮಾರು 16 ಮನೆ, ಬೇರೆವು ಸ್ವಲ್ಪ ಸ್ವಲ್ಪ ಹಾನಿ ಆಗಿದ್ದಾವೆ. ಈಗ ಮಳೆಯಿಂದ ಈ ಹೋದ ವಾರ ಕೆಲವು ಕಡೆ ಸಾವುಗಳು ಆಗಿವೆ. ಈ ವಾರ ಸ್ವಲ್ಪ ಸಾವು ಅನ್ನೋ ಒಂದು ಅಪರೂಪಕ್ಕೆ ಅದೊಂದು ಇಲ್ಲೊಂದು ಕಡಿಮೆ ಇದೆ. ಬಹುತೇಕ ಆಗುವಂಥ ಸಾವುಗಳು ಕೂಡ ಜನ ಹೊಳೆಯಲ್ಲಿ ನೀರಿದ್ದಾಗ ಹೊಳೆ ತುಂಬಿ ಹರಿತಾ ಇದೆ ಅಂತ ಕಂಡರೂ ಕೂಡ ಕೆಲವರು ಈಜೋದಕ್ಕೆ ಹೋಗಿದ್ದಾರೆ, ಕೆಲವರು ಮೀನು ಹಿಡಿಯೋದಕ್ಕೆ ಹೋಗಿದ್ದಾರೆ. ಇದು ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಹೊಳೆಗಳಲ್ಲಿ ನೀರು ತುಂಬಿ ಹರಿಯುವಂಥ ಸಂದರ್ಭದಲ್ಲಿ ಅದನ್ನು ಪರಿಸ್ಥಿತಿ ನೋಡಿ ಪ್ರಕೃತಿಗೆ ನಾವು ಗೌರವ ಕೊಡಬೇಕು. ಇಷ್ಟು ಮಳೆ ಆಗುವಾಗ ಹೊಳೆಗೆ ಇಳಿಯುವಂಥದ್ದನ್ನು ನಾವೆಲ್ಲರೂ ಕೂಡ ಅವಾಯ್ಡ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ನನಗೂ ಭಾಳ ನೋವಾಯಿತು. ಹೋದ ವಾರ ಹೊಳೆಗೆ ಇಳಿದು ತುಂಬಿದಂಥ ಹೊಳೆಗೆ ಇಳಿದು 3 ಜನ ಶಿವಮೊಗ್ಗ ಜಿಲ್ಲೆ ಒಂದರಲ್ಲೇ ತೀರೋಗಿದ್ದಾರೆ.
ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾಗಿ ತೀರೋಗಿದ್ದಾರೆ. ಎರಡನೇದು, ಕೆಲವರು ಹಳೆ ಮನೆಗಳಲ್ಲಿ ವಾಸ ಮಾಡುವಾಗ ಅತಿ ಮಳೆ ಆಗುವಾಗ ದಯವಿಟ್ಟು ಹಳೆ ಮನೆ ಇದ್ದರೆ ಅಲ್ಲಿ ವಾಸ ಮಾಡಬೇಡಿ. ನಿಮಗೆ ಸರ್ಕಾರದಿಂದ ನಾವು ಪರ್ಯಾಯ ವಸತಿ ಸೌಲಭ್ಯವನ್ನು ನಾವು ಮಾಡಿಕೊಡ್ತೇವೆ. ಸೊ ಹಾಗಾಗಿ ಕೆಲವರು ಹಳೆ ಮನೆ ಕುಸಿತದಿಂದ ಒಂದೆರಡು ಕಡೆ ಪ್ರಾಣ ಆಗಿದೆ. ಸೊ ಇದನ್ನೆಲ್ಲವನ್ನು ಕೂಡ ಸರ್ಕಾರ ನಾವು ಎಲ್ಲ ಕಡೆ ಗಮನ ಇಟ್ಟು ಏನೇನು ಕಾಲಕ್ಕೆ ಪರಿಹಾರ ಕೊಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ 23 ಕೋಟಿ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ. ಅವ್ರಿಗೆ ಫರ್ದರ್ ಹೇಳಿದ್ದೇನೆ, ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ, ಎಲ್ಲ ತಾಲೂಕಿಗೂ 25 ಲಕ್ಷ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೇನೆ. ಸೊ ಪ್ರತಿಯೊಂದು ತಾಲೂಕಲ್ಲೂ ಪರಿಹಾರ ಕೆಲಸ ಕೈಗೊಳ್ಳಲಿಕ್ಕೆ 25 ಲಕ್ಷ ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಒಟ್ಟಾರೆ 777 ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹಣವನ್ನು ಒದಗಿಸಿಕೊಟ್ಟಿದ್ದೇವೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಜನ ಸ್ವಲ್ಪ ನಾನು ಮನವಿ ಮಾಡೋದು, ನೀರು ಬಂದಾಗ ಅತಿ ಮಳೆ ಆದಾಗ ಸ್ವಲ್ಪ ದಯವಿಟ್ಟು ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳ ಜೊತೆಗೆ ಕೋಆಪರೇಷನ್ ಮಾಡಬೇಕು. ಮನೆಗಳಲ್ಲಿ ವಾಸ ಮಾಡುವಾಗ ಹಳೇ ಮನೆ ಇದ್ದರೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ನಮ್ಮನ್ನು ಸಂಪರ್ಕ ಮಾಡಿದರೆ ನಿಮಗೆ ಆರೈಕೆ ಕೇಂದ್ರದಲ್ಲಿ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೇವೆ. ಮತ್ತು ತುಂಬಿದ ಹೊಳೆಗಳಿಗೆ, ಕೆರೆಗಳಿಗೆ ಮೀನು ಹಿಡಿಯೋದಕ್ಕಾಗಲಿ ಈಜೋದಕ್ಕಾಗಲಿ ಇಳಿಬಾರ್ದು ಅಂತ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ಇವತ್ತು ಎಲ್ಲ ಕಡೆ ನಾವು ಎಲ್ಲ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ನಾನು ಎಲ್ಲರೂ ಕೂಡ ಅಲ್ಲಲ್ಲೇ ಭೇಟಿ ಮಾಡಿ ಏನೇನು ಪರಿಹಾರ ಕ್ರಮ ತೆಗೆದುಕೊಳ್ಬೇಕು ಅದ್ರ ಕಡೆಗೆ ಗಮನವನ್ನು ಕೊಡ್ತಾ ಇದೆ ಸರ್ಕಾರ. ಎಷ್ಟು ಮಾಡ್ಕೊತಾ ಇದೆ? 5 ಲಕ್ಷ $50,000 ಕೊಡ್ತಾ ಇದ್ರು, ಈಗ ಇಲ್ಲ. ನಾವು ಅವ್ರು ಪೂರ್ಣ ಮನೆ ಹಾನಿ ಆದವ್ರಿಗೆ ಪರಿಹಾರನೂ ಕೊಡ್ತೇವೆ. SDRF ಪ್ಲಸ್ ಅವರಿಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅವರಿಗೆ ಒಂದು ಮನೆಯೂ ಕೊಡ್ತೇವೆ, ಪ್ಲಸ್ ಪರಿಹಾರವನ್ನು ಕೂಡ ಸೇರಿಸಿ ಕೊಡ್ತೇವೆ. ಮನೆ ಯಾರಿಗೆ ದಾಖಲೆನೇ ಇಲ್ಲ, ಅನಾಥರೈಸ್ಡ್ ಮನೆಗಳಿದ್ದಾವೆ, ಅಂಥವರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನುವಂಥದ್ದು ನಿನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಇನ್ನು ಒಂದೆರಡು ದಿನದಲ್ಲಿ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ತೇವೆ. ಭಾಗಶಃ ಹಾನಿಯಾದವ್ರಿಗೆ ಏನು 10,000 ಕೊಡ್ತಾ ಇದ್ರು, ಅದು ಸಾಲೋದಿಲ್ಲ ಅಂತ ಹೇಳಿದ್ಮೇಲೆ ಭಾಗಶಃ ಹಾನಿ ಆದಂಥವರಿಗೂ ಕೂಡ ಒಂದು 50,000 ಕೊಡಬೇಕು ಅನ್ನುವಂಥದ್ದು ಕೂಡ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ. ಇನ್ನು ಒಂದೆರಡು ದಿನದಲ್ಲಿ ಅದನ್ನು ಕೂಡ ನಾವು ತೀರ್ಮಾನ ಮಾಡ್ತೇವೆ. ಮನೆ ಬಿದ್ದರೆ ಎಷ್ಟು ಸರ್? 5 ಲಕ್ಷದ ಕೊಡ್ತೀರಾ ಅಥವಾ ಹೊಸ ಮನೆ? SDRF ಪರಿಹಾರನೂ ಕೊಡ್ತೀವಿ, ಒಂದು ಹೊಸ ಮನೆನೂ ಹಾಕ್ಕೊಡ್ತೀವಿ. ಎಷ್ಟು ಸಿಗುತ್ತೆ ಸರ್? SDRF ಅಲ್ಲಿ 1,20,000 ಪರಿಹಾರ ಬರುತ್ತೆ. ಅದ್ರ ಜೊತೆಗೆ ಒಂದು ಹೊಸ ಮನೆಯೂ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ, ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ಮನೆಗೆ 5 ಲಕ್ಷ ಇತ್ತು, ಆದ್ರೆ ಈ ಅವಧಿಯಲ್ಲಿ 1,20,000 ಇಳಿಕೆ ಮಾಡಿದ್ದಾರೆ ಅನ್ನುವಂತ. ಇಲ್ಲ, ಪ್ಲಸ್ ಮನೆಯೂ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೇವೆ. ಅವ್ರ ಸ್ಕೀಮ್ ಅಲ್ಲಿ ಎಷ್ಟಿದೆ ಅಷ್ಟು ಬರುತ್ತೆ, ಎಷ್ಟಿದ್ರೆ ಅಷ್ಟು ಬರುತ್ತೆ. ಪೂರ್ತಿ ಅವರೇ ನಿರ್ಮಾಣ ಮಾಡಿಕೊಡ್ತಾರೆ? ಇಲ್ಲ, ಆ ತರ ಯಾವತ್ತು ಮಾಡಿಲ್ಲ. ಅವರೇ ಮನೆನೇ ಅವರೇ ಕಟ್ಕೋಬೇಕು. ಯಾವಾಗ 5 ಲಕ್ಷ ಕೊಡ್ತಾ ಇದ್ವಿ, ಯಾಕೆ ನಾವು ಕಡಿಮೆ ಮಾಡಿದರೆ? ಪರಿಹಾರನೂ ಕೊಡ್ತಾ ಇದ್ದೇವೆ, ಅದ್ರ ಜೊತೆಗೆ ಒಂದು ಮನೆನೂ ಅಡಿಷನಲ್ ಆಗಿ ಮನೆನೂ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೇವೆ. ಎರಡು ಸೇರಿದ್ರು 5 ಲಕ್ಷ ಅವರಿಗೆ ಹಾಗಾಗಿ ಅದು ಅವ್ರು ಹೇಳ್ಕೊಳ್ಳಿ. ಬಟ್ ಯಾರು ನಾವು ಅನ್ಯಾಯ ಇಲ್ಲ, ತೊಂದರೆ ಇಲ್ಲ. ಇದರಲ್ಲಿ ಪರಿಹಾರ ಕೊಡೋದ್ರ ಜೊತೆಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡ್ಕೊಡ್ತಾ ಇದ್ದೀವಿ. ಮೆಟೀರಿಯಲ್ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ರಿವರ್ಸ್ ಆದ್ರೆ ಪರಿಹಾರ ಹೌದು. ಹಾಗಾದ್ರೆ ಮನೆ ಕಟ್ಕೊಳ್ಳೋರು ನಾವು ಬೇರೆ ವರ್ಷಕ್ಕೆ ಏನು ಬಡವರಿಗೆ ಮನೆ ಸ್ಯಾಂಕ್ಷನ್ ಮಾಡ್ತೀವಿ, ಅವ್ರಿಗೆ ಇದು ಅನ್ವಯಿಸೋದಿಲ್ವಾ? ಅವ್ರು ಬಂದು ಕೇಳ್ತಾರೆ ಯಾಕೆ ಈ ತಾರತಮ್ಯ ಅಂತ. ಅವ್ರಿಗೇನು ಉತ್ತರ ಕೊಡ್ತೀರಿ? ಅಲ್ಲ, ಅವರು ಬಡವರೇ ತಾನೇ. ನಾವು ಯಾರಿಗೆ ಆಶ್ರಯದಲ್ಲಿ ಮನೆ ಕೊಡ್ತೇವೆ ಅವರು ಕೂಡ ಬಡವರೇ, ಅವರು ಬೇರೆ ಯಾರು ಅಲ್ಲ, ಬಡವರಿಗೆ ಕೊಡುವಂತದ್ದು. ಇದು ಕೂಡ ಇದರಲ್ಲಿ 1.2 lakhs ಪರಿಹಾರನೂ ಕೊಡ್ತೇವೆ, ಜೊತೆಗೆ ಮನೆಯನ್ನು ಕೊಡ್ತೇವೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.